ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗತ್ತೆ. ಈ ಒಂದು 400 ರುಪೀಸ್ಗೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ಈ ಒಂದು 400 ರುಪೀಸ್ ನ ನೀವು ಪೇ ಮಾಡಿ ಬುಕ್ ಮಾಡ್ಕೋಬಹುದು. ಸೊ ಇನ್ ಕೇಸ್ ನಾನು ಏನಾದ್ರೂ ಕಾಲ್ಗೆ ರಿಪ್ಲೈ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿ, ಖಂಡಿತವಾಗ್ಲೂ ನಿಮ್ಗೆ ರಿಪ್ಲೈ ಬರುತ್ತೆ. ಸೊ ಸಮ್ ಟೈಮ್ಸ್ ನಾನು ಪ್ರೊಫೆಷನಲಿ ಬಿಸಿ ಇದ್ದಾಗ ನಮ್ಗೆ ಕಾಲ್ಗೆ ಆನ್ಸರ್ ಮಾಡಕ್ಕಾಗಲ್ಲ. ಸೊ ದಟ್ ಯು ಕ್ಯಾನ್ ಡೈರೆಕ್ಟ್ಲಿ ಮೆಸೇಜ್ ಮಾಡಿ ಅಂತ ನಾನು ಹೇಳ್ತೀನಿ. ಅಂಡ್ ಇನ್ ದ ಸೇಮ್ ಟೈಮ್ ಸೊ ತುಂಬಾ ಜನ ಸ್ಕ್ಯಾಮ್ಸ್ ಮಾಡ್ಕೊಂಡು ಕಾಲ್ ಮಾಡೋದು ಅಥವಾ ರೀಡಿಂಗ್ಸ್ ಆದ್ಮೇಲೆ ಅವು ನಿಮಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅಂತ ಅಂದು ಆಮೇಲೆ ರಿಫಂಡ್ ಮಾಡಿ ಅಂತ ಕೇಳೋದು, ಖಂಡಿತವಾಗ್ಲೂ ರಿಫಂಡ್ ಯಾವುದು ಆಗೋದಿಲ್ಲ. ಅಂಡ್ ಇದೇ ಒಂದು ಸ್ಟ್ರಿಕ್ಟ್ ವಾರ್ನಿಂಗ್ ಅಂತ ಹೇಳ್ತೀನಿ. ಅಂಡ್ ನೀವು ಪೇ ಮಾಡಕ್ಕಿಂತ ಮುಂಚೆ ದಯವಿಟ್ಟು ಗೈಸ್ ಒಂದು ಸತಿ ನಂಗೆ ಕೇಳ್ಬಿಟ್ಟು ಪೇ ಮಾಡಿ. ಯಾಕೆಂತಂದ್ರೆ ರೆಗ್ಯುಲರ್ ಕಸ್ಟಮರ್ಸ್ ಯಾರ್ಯಾರು ಇದ್ದೀರಾ, ರೆಗ್ಯುಲರ್ ಕ್ಲೈಂಟ್ಸ್ ಯಾರ್ಯಾರು ಇದ್ದೀರಾ, ಖಂಡಿತವಾಗ್ಲೂ ನೀವೆಲ್ಲರೂ ನಂಗೆ ಗೊತ್ತಿದೆ ನೀವೆಷ್ಟು ನನ್ನ ಟ್ರಸ್ಟ್ ಮಾಡ್ತೀರಾ ಅಂತ. ಬಟ್ ಸೊ ಇವಾಗ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ದೇರ್ ಇಸ್ ಗೋಯಿಂಗ್ ಆನ್ ಸಮ್ ಟೆಂಪ್ರರಿ ಇಶ್ಯೂ. ಸೊ ಹಾಗಾಗಿ ನನ್ನ ಅಕೌಂಟ್ಗೆ ಅಮೌಂಟ್ ನನಗೆ ಪೇ ಮಾಡೋಕ್ಕಾಗಲ್ಲ. ಪೇ ಮಾಡಿದ್ರು ಅದು ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಲ್ಲ. ಸೊ ನನ್ನ ಕೇಳ್ಬಿಟ್ಟು ನೀವು ಪೇ ಮಾಡಿ ಅಂತ ಹೇಳ್ತಾ. ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್. ಸೊ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ, ಸೊ ನೀವು ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾ, ಮೂವ್ ಆನ್ ಆಗಬೇಕಾ, ಅಂಡ್ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರ್ತಾರಾ ಅನ್ನೋದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಬೇಕು ಅಂದ್ರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಫುಲ್ ನೋಡಿ. ಸೊ ಇದ್ರಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ. ಸೊ ಎಸ್ ಗೈಸ್, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರ್ತಾರಾ, ರಿಕನ್ಸಿಲೇಷನ್ ಆಗತ್ತಾ, ಅಂಡ್ ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾ, ಮೂವ್ ಆನ್ ಆಗ್ಬೇಕಾ, ಪ್ರತಿಯೊಂದಕ್ಕೂ ಇವಾಗ ಆನ್ಸರ್ ನ ತಿಳ್ಕೊಂಡ. ಲೆಟ್ಸ್ ಬಿಗಿನ್. ಇದು ಯಾವ್ದೇ ರೀತಿ ಕಟ್ಸಿರೋದಿಲ್ಲ, ಯಾವ್ದೇ ರೀತಿ ನಿಮಗೆ ಲೈಕ್ ರಿಪೀಟೆಡ್ ಆಗಿ ವಿಡಿಯೋಸ್ ಕಟ್ ಅಂತೂ ಆಗಲ್ಲ, ಓಕೆ, ಎಡಿಟ್ ಅಂತೂ ಆಗಲ್ಲ. ಸೊ ಇಟ್ ಇಸ್ ರಿಯಲ್ ಅನ್ಕಟ್ ಅಂಡ್ ರಾ ಫುಟೇಜ್, ಓಕೆ. ಸೊ ಇವಾಗ ನೋಡೋಣ. ಸೊ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗ್ಬೇಕಾ ಅಂತ. So cards are saying 3 of cups, strength card, 2 of wands, moon, 7 of cups, and bottom of the card I am getting 7 of swords. So guys, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ರಿಯಲಿ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ವೇಟ್ ಮಾಡ್ಬೇಕಾ, ಮೂವ್ ಆನ್ ಆಗ್ಬೇಕಾ ಅಂದ್ರೆ ಖಂಡಿತವಾಗ್ಲೂ ವೇಟ್ ಮಾಡಿ ಅಂತಾನೆ ಕಾರ್ಡ್ಸ್ ಅಲ್ಲಿ ಬರ್ತಾ ಇದೆ ನೋಡಿ. 2 ಆಫ್ ವಾನ್ಸ್ ಇದೆ, 3 ಆಫ್ ಕಪ್ಸ್ ಇದೆ, ಅಂಡ್ 7 ಆಫ್ ಕಪ್ಸ್ ಇದೆ. ಸೊ ಸ್ಟ್ರೆಂತ್ ಕಾರ್ಡ್ ಇದೆ, ಓಕೆ. ಸೊ ಎಲ್ಲಾ ಕಾರ್ಡ್ ಏನ್ ತೋರಿಸ್ತಾ ಇದೆ ಅಂದ್ರೆ ನಿಮ್ಮ ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಆಕ್ಚುಲಿ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ತುಂಬಾ ಡೀಪ್ ಆಗಿ ಮ್ಯಾಡ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಅವ್ರಿಗೋಸ್ಕರ ವೇಟ್ ಖಂಡಿತ ಮಾಡಬಹುದು. ವೇಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಸೊ ಇವ್ರಿಗೆ ಅವರ ತಪ್ಪುಗಳು ರಿಯಲೈಸ್ ಆಗ್ತಾ ಇದೆ. ಅವ್ರು ಮಾಡಿರುವಂತ ಮಿಸ್ಟೇಕ್ಸ್ ನಿಮ್ಮ ವಿಚಾರದಲ್ಲಿ, ನಿಮ್ಮ ಸಂಬಂಧದ ವಿಚಾರದಲ್ಲಿ ತುಂಬಾನೇ ಅವರು ಯೋಚನೆ ಮಾಡ್ತಿದ್ದಾರೆ. ನಾನು ಈ ರೀತಿ ಮಾಡಿದ್ದು ತಪ್ಪು, ಸೊ ನಾನು ಮಾಡಿರೋ ತಪ್ಪನ್ನ ನಾನು ತಿದ್ಕೊಂಡು ಇವ್ರ ಹತ್ರ ನಾನು ಕ್ಷಮೆ ಕೇಳಿ ಇವ್ರ ಹತ್ರ ನಾನು ಒಂದಾಗ್ಬೇಕು. ಸೊ ಅದೇ ನನ್ನ ಮಾಡಿರೋಂತ ಪ್ರತಿಯೊಂದು ತಪ್ಪುಗೂ ಪ್ರಾಯಶ್ಚಿತ್ತ ಅಂತ ಅನ್ಕೋತಾ ಇದ್ದಾರೆ. ಯಾಕೆಂತ ಅಂದ್ರೆ 7 ಆಫ್ ಸೋರ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಬಿಡ್ಬೇಕಾದ್ರೆ ನಿಮಗೆ ತುಂಬಾ ಹರ್ಟ್ ಮಾಡಿದ್ದಾರೆ, ನಿಮಗೆ ತುಂಬಾ ಪೇನ್ ಮಾಡಿದ್ದಾರೆ, ತುಂಬಾ ಮೋಸ ಮಾಡಿದ್ದಾರೆ, ತುಂಬಾ ನಂಬಿಕೆ ದ್ರೋಹ ಮಾಡಿದ್ದಾರೆ. ಇದೆಲ್ಲದಕ್ಕೂ ಕರ್ಮ ಖಂಡಿತವಾಗ್ಲೂ ಅವ್ರಿಗೆ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ. ಸೊ ತುಂಬಾ ಜನ ಅನ್ಕೋತಾ ಇರ್ತೀರಾ, ನಾವ್ ಮಾತ್ರ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ನಾವ್ ಮಾತ್ರ ಅವ್ರ ಬಗ್ಗೆ ಕಾಳಜಿ ವಹಿಸ್ತಾ ಇರ್ತೀವಿ ಅಂತ. ಬಟ್ ಆ ಒಂದು ವ್ಯಕ್ತಿನೂ ಕೂಡ ಇನ್ ಜನರಲ್ ಆಗಿ ನಿಮ್ಮ ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ನೀವು ಯಾವ ತರ ನಿಮ್ಮ ಲೈಫ್ ನ ಲೀಡ್ ಮಾಡ್ತಾ ಇದ್ದೀರಾ, ನೀವ್ ಏನ್ ಮಾಡ್ತಾ ಇದ್ದೀರಾ, ನೀವ್ ಹೇಗಿದ್ದೀರಾ, ಸಂತೋಷವಾಗಿದ್ದೀರಾ, ಖುಷಿಯಾಗಿದ್ದೀರಾ, ಸೊ ಜೀವನದಲ್ಲಿ ನಿಮ್ಗೆಲ್ಲಾನು ಓಕೆ ಇದೆಯಾ, ಎಲ್ಲಾನು ನಿಮ್ಮ ಬಗ್ಗೆ ತಿಳ್ಕೋಬೇಕು ಅಂತ ಕುತೂಹಲ ತುಂಬಾನೇ ಇದೆ. ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೆ
ತುಂಬಾನೇ ನಿಮ್ಮ ಹತ್ರ ಹೇಳ್ಕೊಳ್ಳುವಂತ ವಿಚಾರ ತುಂಬಾನೇ ಇದೆ. ಯಾಕೆಂತ ಅಂದ್ರೆ ಅವರು ಅವರ ತಪ್ಪುಗಳನ್ನ ತಿದ್ಕೊಂಡಾಗ ಖಂಡಿತವಾಗ್ಲೂ ಅವ್ರಿಗೆ ಅನ್ಸ್ತಾ ಇದೆ ಸೊ ನಂದೇ ಇದ್ರಲ್ಲಿ ತಪ್ಪು, ನನ್ನ ವ್ಯಕ್ತಿದ್ ಏನು ತಪ್ಪಿಲ್ಲ, ಸೊ ಅವ್ರನ್ನೇ ಸುಮ್ಮನೆ ನಾನು ಹರ್ಟ್ ಮಾಡಿದೀನಿ, ಸೊ ತುಂಬಾ ಅವ್ರ ಮೇಲೆ ಕಣ್ಣೀರ್ ಹಾಕ್ಸಿದೀನಿ, ಅವ್ರ ಮೇಲೆ ತಪ್ಪು ಹೇಳಿದೀನಿ, ಅವಮಾನ ಮಾಡಿದೀನಿ, ಅನುಮಾನ ಪಟ್ಟಿದೀನಿ, ಸೊ ನಾನ್ ಮಾಡೋದು ಖಂಡಿತ ತಪ್ಪು, ಇದನ್ನ ನಾನು ತಿದ್ಕೋಬೇಕು ಅಂತ ತುಂಬಾ ಸತಿ ಅವ್ರು ಅನ್ಕೋತಾ ಇದ್ದಾರೆ. ಅಂಡ್ ತುಂಬಾ ಸತಿ ಅವರು ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡ್ಬೇಕು, ಮಾತಾಡ್ಬೇಕು. ಸೊ ಇರೋದು ಒಂದೇ ಜೀವನ, ಮುಂದೆ ಏನಾಗತ್ತೆ ಅಂತ ಗೊತ್ತಿಲ್ಲ. ಸೊ ಲೈಫ್ ಅಲ್ಲಿ ಎಲ್ಲಾರನ್ನೂ ಕೂಡ ಕಳ್ಕೋಬಾರ್ದು, ಎಲ್ಲಾರನ್ನೂ ಪಡ್ಕೊಳ್ಳೋದು ನೋಡ್ಬೇಕು, ಸೊ ಎಲ್ಲಾರ್ಗು ಒಳ್ಳೇದ್ ಮಾಡ್ಬೇಕು. ಸೊ ನಿಮಗೆ ಇರುವಂತ ಎಷ್ಟು ಕೈಂಡ್ನೆಸ್ ಇದೆ ಅಲ್ವಾ, ಅದನ್ನ ಅವ್ರು ಎಷ್ಟು ದುರುಪಯೋಗಿಸ್ಕೊಂಡಿದ್ದಾರೆ, ಸೊ ನಿಮ್ಮಲ್ಲಿ ಇರುವಂತ ಇನ್ನೋಸೆನ್ಸ್ ನ ಎಷ್ಟು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಇದನ್ನೆಲ್ಲ ನೋಡಿದಾಗ ಅಯ್ಯೋ ಅಂತ ಅನ್ಸುತ್ತೆ. ಇವಾಗ ಅವರು ತುಂಬಾನೇ ರಿಗ್ರೆಟ್ ಅನ್ಕೊಂತಾರೆ, ಇದೆಲ್ಲ ನಾನು ಮಾಡಬಾರ್ದಿತ್ತು ಅಂತ. ಬಟ್ ಈ ಒಂದು ವ್ಯಕ್ತಿ ಬೇರೆಯವ್ರ ಮಾತನ್ನ ಕೇಳ್ಕೊಂಡು ಇನ್ಫ್ಲುಯೆನ್ಸ್ ಆಗಿ ನಿಮ್ಮ ಮೇಲೆ ಬಿಟ್ಟು ನಿಮ್ಮನ್ನ ತುಂಬಾನೇ ಅವಮಾನ ಮಾಡಿದ್ದಾರೆ ಅಂತಾನೂ ಕೂಡ ಕಾರ್ಡಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಆಫ್ ಮೂನ್ ಕಾರ್ಡ್ ನಿಮ್ಮ ಕನೆಕ್ಷನ್ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು, ಒಬ್ರಿಗೊಬ್ರು ತುಂಬಾ ಅರ್ಥ ಮಾಡ್ಕೊಂಡಿದ್ರಿ, ಪ್ರೀತಿ ಮಾಡ್ತಾ ಇದ್ರಿ, ಸಪೋರ್ಟ್ ಮಾಡ್ತಾ ಇದ್ರಿ, ಹೆಲ್ಪ್ ಮಾಡ್ತಾ ಇದ್ರಿ. ಪ್ರತಿಯೊಬ್ಬರಲ್ಲೂ ಕೂಡ ಆ ಒಂದು ಅನ್ಯೋನ್ಯತೆ ಹೆಂಗಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮಿಬ್ರು ಮಧ್ಯೆ ತುಂಬಾ ಅನ್ಯೋನ್ಯತೆ ಇತ್ತು. ಬಟ್ ಮೂರನೇ ವ್ಯಕ್ತಿಗಳ ಪ್ರವೇಶದಿಂದ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ, ಅಂದ್ರೆ ಜೆಲೆಸಿ ವ್ಯಕ್ತಿಗಳಿಂದ. ಸೊ ಇವ್ರು ಯಾಕೆ ಇಷ್ಟು ಚೆನ್ನಾಗಿದ್ದಾರೆ ನಮ್ ಕಣ್ ಮುಂದೆ, ಇವ್ರು ಚೆನ್ನಾಗಿರ್ಬಾರ್ದು, ಇವ್ರು ಸಂತೋಷವಾಗಿರ್ಬಾರ್ದು, ಈ ರೀತಿ ಎಲ್ಲ ಅಂತ ಅನ್ಕೊಂಡು ಅವರು ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ನೋಡ್ಕೊಳ್ಳುವಂತ ಪರಿಸ್ಥಿತಿ ಅವ್ರಿಗೆ ಎದುರಾಯ್ತು. ಸೊ ಖಂಡಿತವಾಗ್ಲೂ ಇಟ್ಸ್ ಪಾರ್ಟ್ ಆಫ್ ದ ರಿಲೇಶನ್ಶಿಪ್ ವೇರ್ ದಿಸ್ ಪರ್ಸನ್ ಲಿಸನ್ ಟು ಸಮ್ಬಡಿ ಎಲ್ಸ್ ಅಂಡ್ ನಿಮ್ಮನ್ನ ಕಳ್ಕೊಂಡಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಸ್ಟ್ರೆಂತ್ ಕಾರ್ಡ್ ಇದೆ. ಸೊ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಹೇಳ್ಬೇಕಂದ್ರೆ ನೋಡಿ, ಅವರ ಬಲವಾಗಿ ನೀವಿದ್ರಿ, ಅವ್ರ ಲೈಫಲ್ಲಿ ಒಂದು ದೊಡ್ಡ ಶಕ್ತಿ ಆಗಿದ್ರಿ, ಪ್ರತಿಯೊಂದ್ರು ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಮೋಟಿವೇಟ್ ಮಾಡ್ತಾ ಇದ್ರಿ. ಅಂಡ್ ಖಂಡಿತವಾಗ್ಲೂ ಇಂಥ ವ್ಯಕ್ತಿನ ಕಳ್ಕೊಂಡೆ ಅನ್ನೋದು ತುಂಬಾ ದೊಡ್ಡದಾಗಿ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ನಿಮ್ಮ ಜೊತೆಗಿದ್ದಾಗ ನಿಮ್ಮ ಪ್ರೀತಿ ವ್ಯಾಲ್ಯೂ ಗೊತ್ತಿರ್ಲಿಲ್ಲ, ನಿಮ್ ಬಗ್ಗೆ ವ್ಯಾಲ್ಯೂ ಗೊತ್ತಿರ್ಲಿಲ್ಲ. ಸೊ ಏನೋ ಇರ್ಲಿ ಬಿಡು, ಈ ರೀತಿ ತುಂಬಾ ನೆಗ್ಲೆಕ್ಟ್ ಮಾಡಿದ್ದಾರೆ, ತುಂಬಾ ಗ್ರ್ಯಾಂಡೆಡ್ ಆಗಿ ತಗೊಂಡಿದ್ದಾರೆ. ಸೊ ಅದಕ್ಕೆ ಹೇಳ್ತೀವಿ ನೋಡಿ, ಯಾರನ್ನು ಕೂಡ ಅವರ ಕರೆಂಟ್ ಸಿಚುಯೇಷನ್ ನೋಡಿ ಅಳಿಬಾರ್ದು, ಕರೆಂಟ್ ಸಿಚುಯೇಷನ್ ನೋಡಿ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಸೊ ಲೈಫ್ ಅಲ್ಲಿ ಏನ್ ಆಗ್ತಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅಂಡ್ ಖಂಡಿತವಾಗ್ಲೂ ಅವ್ರು ಏನ್ ಎಫರ್ಟ್ಸ್ ಆಗ್ತಿರ್ತಾರೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಬಾಕಿದವ್ರಿಗೆ ಏನು ಕೂಡ ಗೊತ್ತಿರಲ್ಲ. ಅಂಡ್ ಇನ್ ದ ಸೇಮ್ ಟೈಮ್ ನೋಡಿ, ಇನ್ನೊಂದು ಹೇಳ್ಬೇಕಂದ್ರೆ ದಿಸ್ ಪರ್ಸನ್ ಆಕ್ಚುಲಿ ತುಂಬಾ ರಿಗ್ರೆಟ್ ಪಡ್ಕೋತಾ ಇದ್ದಾರೆ ನಿಮ್ಮನ್ನ ಅಷ್ಟು ಕೆಟ್ಟದಾಗಿ ಟ್ರೀಟ್ ಮಾಡಿರೋದಕ್ಕೆ. ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ಮ ಜೊತೆಗಿದ್ದಾಗ ನಿಮ್ಮ ಮಾತನ್ನ ಒಂದ್ಸತಿ ಕೇಳಿದಿದ್ರೆ ಪ್ರಾಬಬ್ಲಿ ಅವ್ರು ಇವತ್ತು ಇಷ್ಟೊಂದು ನರಳಾಡ್ತಾ ಇರ್ಲಿಲ್ಲ. ನಿಮ್ಮನ್ನ ನೋಡಿದಾಗ ನೀವ್ ಎಷ್ಟು ಇಂಡಿಪೆಂಡೆಂಟ್ ಆಗಿದ್ದೀರಾ, ಎಷ್ಟು ಸ್ಟೇಬಲ್ ಆಗಿದ್ದೀರಾ, ಎಷ್ಟು ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದೀರಾ. ಸೊ ಯಾರ್ದು ಸಪೋರ್ಟ್ ಇಲ್ಲದೆ ನಿಮ್ ಲೈಫ್ ಅಲ್ಲಿ ಎಷ್ಟು ದೊಡ್ಡದಾಗಿ ಹೆಸರು ಮಾಡ್ತಾ ಇದ್ರ, ಅದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಅಂಡ್ ಇನ್ ದ ಸೇಮ್ ಟೈಮ್ ಅದನ್ನೆಲ್ಲ ನೋಡಿದಾಗ ತುಂಬಾ ಅಯ್ಯೋ ಅಂತಾನು ಅನ್ಸುತ್ತೆ. ಯಾಕಂದ್ರೆ ಅವರು ನಿಮ್ಮ ಜೊತೆಗಿದ್ದಿದ್ರೆ ತುಂಬಾ ಲೈಫ್ ಅಲ್ಲಿ ಡಿಫರೆನ್ಸ್ ಆಗ್ತಿತ್ತೇನೋ ಅನ್ನೋದು ಅವ್ರಿಗೆ ಅನ್ಸುತ್ತೆ. ಅಂಡ್ ನಿಮ್ಮನ್ನ ತುಂಬಾ ಕೆಡದಾಗಂತೂ ನಡ್ಸ್ಕೊಂಡಿದ್ದಾರೆ, ಅವರ ಸ್ವಾರ್ಥಕ್ಕೆ ನಿಮ್ಮನ್ನ ಬಲಿ ಕೊಟ್ಟಿದ್ದಾರೆ. ಇದನ್ನೆಲ್ಲಾನು ನೋಡಿದಾಗ ತುಂಬಾನೇ ಅವ್ರಿಗೆ ಎಮೋಷನಲ್ ಆಗ್ತಾರೆ, ಕಣ್ಣೀರ್ ಆಗ್ತಾರೆ. ಸೊ ಖಂಡಿತ ಅವ್ರ ತಪ್ಪನ್ನ ತಿದ್ಕೊಂಡು ನಿಮ್ಮ ಹತ್ರ ಬಂದು ಕಮ್ಯುನಿಕೇಟ್ ಮಾಡ್ತಾರಾ ಅಂದ್ರೆ ಎಸ್, ಕಮ್ಯುನಿಕೇಶನ್ ಮಾಡ್ತಾರೆ. ಅವ್ರ ಕಡೆಯಿಂದ ನಿಮಗೆ ಏನೆಲ್ಲ ಮೋಸ ಆಗಿದೆ, ಅವ್ರ ಕಡೆಯಿಂದನೇ ನ್ಯಾಯ ಸಿಗ್ತಾ ಇದೆ. ಸೊ ಖಂಡಿತವಾಗ್ಲೂ ವೇಟ್ ಮಾಡಿ. ಸೊ ಮೂವ್ ಆಗೋದಿಕ್ ಹೋಗ್ಬೇಡಿ. ಸೊ ಮೂವ್ ಇನ್ ದ ಸೆನ್ಸ್ ನೋಡಿ ಗೈಸ್, ನೀವ್ ಅವ್ರನ್ನ ಅಕ್ಸೆಪ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಇಷ್ಟ ಇದ್ರೆ ಅಕ್ಸೆಪ್ಟ್ ಮಾಡಿ, ಇಲ್ಲ ಅಂತ ಅಂದ್ರೆ ಅವ್ರನ್ನ ಕ್ಷಮಿಸಿ ನಿಮ್ ಮುಂದಕ್ಕೆ ಹೋಗಿ. ಸೊ ದಿಸ್ ಇಸ್ ಯೋರ್ ಚಾಯ್ಸ್. ಸೊ ಕಮ್ಯುನಿಕೇಶನ್ ಯಾವಾಗ ಬರುತ್ತೆ ಅಂದ್ರೆ ವಿತ್ ಇನ್ ದ ನೆಕ್ಸ್ಟ್ 2 to 3 weeks ಅಥವಾ 2 to 3 months ಒಳಗಡೆ ಕಮ್ಯುನಿಕೇಶನ್ ಬರುತ್ತೆ. ಖಂಡಿತವಾಗ್ಲೂ ಅವ್ರ ಬಗ್ಗೆ ನೀವೇನ್ ಯೋಚನೆ ಮಾಡ್ತಾ ಇದ್ರ, ಐ ಥಿಂಕ್ ಯು ಆರ್ ಮ್ಯಾನಿಫೆಸ್ಟಿಂಗ್ ದಿಸ್ ಪರ್ಸನ್. ಸೊ ನೀವ್ ಯಾವ ತರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅಂದ್ರೆ ಅವ್ರು ಬಂದು ತಪ್ಪೊಪ್ಕೋಬೇಕು, ಕ್ಷಮೆ ಕೇಳಬೇಕು ಅಂತಾನೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ. ಖಂಡಿತವಾಗ್ಲೂ ಅದ್ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಸೊ ನಿಮ್ಮ ಪಾರ್ಟ್ನರು ಕೂಡ ನಿಮ್ಮ ಲೈಫ್ ಅಲ್ಲಿ ತುಂಬಾನೇ ಕಾಟ ಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಅವ್ರಿಗೂ ಒಂದು ಕ್ಷಮೆ ಬೇಕಾಗಿದೆ ನಿಮ್ಮಿಂದ. ಸೊ ಖಂಡಿತ ಕ್ಷಮಿಸಿ ನಿಮ್ ಮುಂದೆ ಹೋಗಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.